ಟಾಮು ಇಲ್ಲ ಜೆರ್ರಿನೂ ಇಲ್ಲ. ಹೋಗ್ ಮಲ್ಕೋ ಹೋಗು, ನಾಳೆ ಬೇಗ ಸ್ಕೂಲಿಗೆ ಹೋಗ್ಬೇಕು. ಮದುವೆ ಆದ 2ನೇ ದಿನಕ್ಕೆ ಮಗುನ ಓಡಿಸ್ತೀಯೇನೋ? ಇದು ಮಾಡ್ತೀನಿ. ಬನ್ನಿ ಬನ್ನಿ, ಎಲ್ಲ ಬನ್ನಿ, ಸೀರಿಯಲ್ ಬರೋ ಟೈಮ್ ಆಗೋಯ್ತು. ಇನ್ನು ನಿದ್ದೆ ಮಾಡಿಲ್ವಾ ನೀವೆಲ್ಲ? ಇಷ್ಟು ಬೇಗ ನಿದ್ದೆ ಮಾಡದ? ಇನ್ನು ನಾವೆಲ್ಲ ಪ್ರೀತಿ ಇಲ್ಲದ್ಮೇಲೆ ಸೀರಿಯಲ್ಲೇ ನೋಡಿಲ್ಲ. ಈ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಕಟ್ಕೊಂಡು ನೀವೇನ್ ಮಾಡ್ತೀರಾ? ಚೆನ್ನಾಗಿ ರೆಸ್ಟ್ ತಗೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್ ಏನಲಿ ಅಂದ್ರೆ 1000 ಹೇಳ್ತಾರೆ, ಅವ್ರು ಹೇಳ್ದಂಗೆಲ್ಲ ಕೇಳಕ್ಕಾಗುತ್ತಾ? ಅತ್ತೆ ಹಾಗೆಲ್ಲ ಕೇರ್ಲೆಸ್ ಮಾಡಬಾರ್ದು. ಡಾಕ್ಟರ್ ಹೇಳ್ತಾರೆ ಅಂದ್ಮೇಲೆ ಅದಕ್ಕೊಂದು ಅರ್ಥ ಇದ್ದೇ ಇರುತ್ತೆ. ಹಾ ಕರೆಕ್ಟ್ ಕರೆಕ್ಟ್, ಡಾಕ್ಟರ್ ಹೇಳೋದ್ರಲ್ಲಿ ಅರ್ಥ ಇರುತ್ತೆ. ನಂಗೆ ಯಾಕೋ ನಿದ್ದೆ ಬರ್ತಾ ಇದೆ. ನನಗೂ 6 ಗಂಟೆಯಿಂದ ಆಗ್ಲಿಕ್ಕೆ ಬರ್ತಾನೆ ಇದೆ. ನಾನು ಹೋಗ್ತೀನ್ರವ ಮನೆಗೆ. ನನಗೂ ಯಾಕೋ ನಿದ್ದೆ ಬರ್ತಾ ಇದೆ. ಮತ್ತೆ ನಿಂತಿದ್ದೀರಾ? ಹೋಗ್ ಮಲ್ಕೊಳ್ಳಿ. ಇದು ಹೇಳಿ ಅಂದ್ರೆ ಬಾದಾಮಿ ಹಾಲ್ ಮಾಡ್ಕೊಡ್ತೀನಿ. ಸರಿ ಸರಿ, ಬೇಗ ಮಾಡಿ. ಡಾಕ್ಟರ್ ಆಗ್ತೀಯ ನೀನು? ಅದು ಡಾಕ್ಟರ್ಗೆ ನಾನು ಮೆಡಿಸಿನ್ ಹಾಕ್ತೀನಿ. ರಾಗಿಣಿ ಬಂದೆ ದೊಡ್ಡಮ್ಮ. ಕಳ್ಳ ಮಾವ. ಏನ್ ದೊಡ್ಡಮ್ಮ? ತಗೋ, ನಿನ್ ಗಂಡನ್ಗೆ ಬಾದಾಮಿ ಹಾಲ್ ಕೊಡು. ಸರಿ ದೊಡ್ಡಮ್ಮ. ನಿಮ್ ಫೇವ್ರೆಟ್ ಬಾದಾಮಿ ಹಾಲು. ನಿನ್ ರೂಮಲ್ಲಿ ವೇಟ್ ಮಾಡ್ತಿರೋ, ಬರ್ತೀನಿ. Because boost is the secret of our energy. ಬಾದಾಮಿ is the secret of my energy. ಬಿಡೋದಲ್ಲ, ಎತ್ತು ಬಿಡ್ತೀನಿ. ಬಿಡು ಮಾವ. ಅಯ್ಯೋ, ಯಾಕ್ ಮಾವ ಹೀಗ್ ಬಿಟ್ಬಿಟ್ಟೆ? ನೀನ್ ಅವ ಬಿಡು ಅಂದ್ಯಲ್ಲ, ಅದಕ್ಕೆ ಬಿಟ್ಬಿಟ್ಟೆ. ಅಯ್ಯೋ, ಬಿಡು ಅಂದ್ರೆ ಹೀಗ ಬಿಡೋದು? ಯಾಕ್ ಮಾವ ಸುಸ್ತಾದಾಗಿದ್ಯಾ? ಇಲ್ವಲ್ಲ, ಏನೂ ಇಲ್ವಲ್ಲ. ಏನಾದ್ರೂ ವೀಕ್ನೆಸ್? ವೀಕ್ನೆಸ್ ನನಗ? ಐ ಆಮ್ ಸಿಂಹ, ನರಸಿಂಹ. ಕಬ್ಬಣ ಇದ್ದಂಗಿದೆ ನೋಡು ನೋಡು. ಆಗಿದೆ. ಅಯ್ಯೋ, ಬಾಡ್ ಹೋದ ಬದನೆಕಾಯಿ ಇದ್ದಾಗಿದೆ. ಚುಪ್ ಚುಪ್ ಚುಪ್. ನಂಗ್ ಮರ್ತೇ ಹೋಗಿತ್ತು. ಇವತ್ ರಾತ್ರಿ ಟಿವಿಲಿ ತಾಯಿ ಕರಳು ಪಿಕ್ಚರ್ ಇದೆಯಂತೆ, ನಾನು ಅದನ್ನ ನೋಡ್ಲೇಬೇಕು. ನೀನ್ ಮಲ್ಕ. ಅಯ್ಯೋ, ಇವತ್ತು ಅಷ್ಟೇನಾ? ಗುಡ್ ಮಾರ್ನಿಂಗ್ ಎವ್ರಿಬಡಿ. ವೆಲ್ಕಮ್ ವೆಲ್ಕಮ್. ಬನ್ನಿ ಮೇಡಮ್, ನಾನ್ ನಿಮಗೆ ಏನ್ ಮಾಡ್ಬೋದು ಮೇಡಮ್? ವಾಟ್? ಐ ಮೀನ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅನ್ನೋದನ್ನ ಕನ್ನಡದಲ್ಲಿ ಹೇಳಿದೆ. ನಾನು ನಿಮ್ಮ ಬಾಸ್ನ ನೋಡ್ಬೇಕು. ಶೂರ್ ಶೂರ್, ಕಮ್ ಆನ್ ಪ್ಲೀಸ್, ಕಮ್ ಆನ್ ಪ್ಲೀಸ್, ಕಮ್ ಆನ್. ಪ್ಲೀಸ್ ಕಮ್, ಪ್ಲೀಸ್ ಕಮ್ ಸರ್. ಹಲೋ ಹಲೋ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸತ್ಯಮೂರ್ತಿ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಕ್ಯಾರಿ ಆನ್, ಕ್ಯಾರಿ ಆನ್. ಮತ್ತೆ ನನ್ನನ್ನ ಕರೀಲೇ ಇಲ್ವಲ್ಲ ಸರ್? ಮತ್ತೆ ಅದು ನಾನು ಹೊಸ ಇಡೋದು ಮಾಡ್ಲೇ ಇಲ್ಲ. ಮಾಡದೇ ಇದ್ರೆ ಏನಾಯ್ತು ಸರ್? ಮಾಡಿದ್ರೆ ಮಾತ್ರ ಕರಿಬೇಕು. ಏನಾಯ್ತು ಸರ್? ಏನಿಲ್ಲ ಸರ್, ಆವತ್ತು ನೋಡಿದ್ರೆ
ಭುಜ ಅಲ್ಲಾಡಿಸ್ತಾ ಇದ್ರಿ, ಇವತ್ ನೋಡಿದ್ರೆ ಕೈ ಅಲ್ಲಾಡಿಸ್ತಾ ಇದ್ದೀರಾ. ಹಾಗೇನಿಲ್ಲ ಸರ್, ನಿಮ್ ಆಡ್ಗೆಲ್ಲ ನನ್ನನ್ನೇ ಕರಿಬೇಕು ಸರ್, ಪ್ಲೀಸ್ ಮಿಸ್ ಮಾಡಬೇಡಿ. ಹಾ ಖಂಡಿತ ಕರಿತೀನಿ. ನನಗೆ ತುಂಬಾ ಕೆಲಸ ಇದೆ. ಇಫ್ ಯು ಡೋಂಟ್ ಮೈಂಡ್. ಓಕೆ ಸರ್, ಬಾಯ್. ಮೇಡಮ್ 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 ಏನ್ ಮೇಡಮ್ ಇಷ್ಟು ಬೇಗ ಹೊರಟ್ಬಿಟ್ರಿ? ಯಾ ಮತ್ತೆ ನಾವಿಬ್ರು ಯಾವಾಗ ಸೇರೋದು? ಐ ಮೀನ್ ವೆನ್ ಶಾಲ್ ವಿ ಮೀಟ್ ಅಗೇನ್ ಅಂತ ಕನ್ನಡದಲ್ಲಿ ಹೇಳಿದೆ ಮೇಡಮ್. ನೆಕ್ಸ್ಟ್ ನಿಮ್ಮ ಆಡ್ ಶೂಟಿಂಗ್ಗೆ ನನ್ನನ್ನ ಕರೆದಾಗ. ಓಕೆ ಬಾಯ್. ಬಾಯ್. ಹಲೋ, ಯಾವಾಗ? ಹೌದಾ? ಏನಾಯ್ತು ಏನಾಯ್ತು ಆರ್ಮುಗಂ? ನಿಮ್ ಹೆಂಡತಿ ಸತ್ತೋಗ್ಬಿಟ್ರಂತೆ ಸಾ. ಹೌದಾ? ಓ, ಕಂಟ್ರೋಲ್ ಯುವರ್ ಸೆಲ್ಫ್ ಆರ್ಮುಗಮು. ಆ ಬ್ರಹ್ಮ ಈ ಭೂಮಿ ಮೇಲೆ ಎಷ್ಟು ದಿನ ರೈಸ್ ತಿನ್ನೋ ಯೋಗ ಬರ್ದಿದಾನೋ ಅಷ್ಟೇ ದಿನ ಪ್ರಾಪ್ತಿ ಆಗೋದು. ಯು ಟೇಕ್ ಇಟ್ ಈಸಿ. ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಓ, ಕಂಟ್ರೋಲ್ ಯುವರ್ ಸೆಲ್ಫ್ ಆರ್ಮುಗಮ್. ಅಳ್ಬೇಡ ಅಳ್ಬೇಡ, ಕಂಟ್ರೋಲ್ ಮಾಡ್ಕೋ. ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ ಮೈ ಬಾಯ್, ಟೇಕ್ ಇಟ್ ಈಸಿ. ಏನಾಯ್ತಂತೆ ಸರ್? ಅವ್ರ ಹೆಂಡತಿ ಸತ್ತೋದ್ರಂತೆ. ಓ ಗಾಡ್. ಟೇಕ್ ಇಟ್ ಈಸಿ, ಕಂಟ್ರೋಲ್ ಯುವರ್ ಮಿಸ್ಟರ್ ಆರ್ಮುಗಮ್, ವೆರಿ ಸಾರಿ ಟು ಹಿಯರ್ ಇಟ್. ವೆರಿ ಸಮಾಧಾನ ಮಾಡ್ಕೋ. ಈ ವಯಸ್ಸಲ್ಲಿ ನಿಮ್ಮನ್ ಬಿಟ್ಟು ನಿಮ್ ಹೆಂಡತಿ ಸತ್ತಿದ್ದು ಬ್ಯಾಡ್ ಲಕ್ ಆರ್ಮುಗಮ್. ನೋಡಿ, ನನಗೂ ಫಸ್ಟ್ ವೈಫ್ ಸತ್ತೋದ್ಲು, ಆದ್ರೆ ನಾನ್ ಸಹಿಸ್ಕೊಂಡಿಲ್ವಾ? ಲೈಫ್ ಅಂದ್ರೆ ನದಿ ಇದ್ದಾಗೆ, ಅದು ಹರಿತಾನೆ ಇರುತ್ತೆ. ಯು ಶುಡ್ ಟ್ರಾವೆಲ್ ವಿತ್ ದ ಟೈಮ್ ಮಿಸ್ಟರ್ ಆರ್ಮುಗಮ್. ವೆರಿ ಸಾರಿ. ಅಯ್ಯೋ, ಇದೇನ್ ಆಫೀಸು? ಹೆಂಡತಿ ಸತ್ತ ಅವ್ರ ಕೊಂಪೇನೋ ಒಂದು ಗೊತ್ತಾಗ್ತಾ ಇಲ್ಲ. ಸರ್ ಸರ್ ಸರ್, ಹತ್ತಿರದ ಇವ್ರೆ ಅಂತೀವ ಸರ್. ಅವ್ರೆಂತಿ ಅವ್ರೆಂಟ್ ಸತ್ತೋದ್ರೆ ಇವನೇ ಕಳ್ತಾ ಇದ್ದಾನೆ. ಇಟ್ಸ್ ರಿಯಲಿ ಕನ್ಫ್ಯೂಸಿಂಗ್. ವಾಟ್ ಇಸ್ ದಿಸ್ ಸತ್ಯಮೂರ್ತಿ? ಹಲೋ, ಏನಾಯ್ತು? ಸತ್ಯಮೂರ್ತಿ, ನಿಮ್ಮ ಫೋನ್. ಹಲೋ, ನಾನೇ ಮಾತಾಡ್ತಾ ಇರೋದು. ಸಾವ್ ಎಷ್ಟು ಗಂಟೆಗೆ ಆಯ್ತ್ರಿ? ಹಾ, ಒಂದೆರಡು ಹಾರ ತಗೊಂಬಂದ್ ಹಾಕ್ಬಿಟ್ಟು ಆ ಬಾಡಿನ ಹರಿಶ್ಚಂದ್ರ ಘಾಟಿಗೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಎತ್ತಾಕೊಂಡ್ ಬನ್ನಿ. ನಾನು ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ. ಬಾಡಿನ ಡಿಸ್ಪ್ಯಾಚ್ ಮಾಡ್ಬಿಟ್ಟು ನೀವು ಆ ಕಡೆ ಹೋಗಿ, ನಾನು ಈ ಕಡೆ ಬರ್ತೀನಿ. ಓಕೆ, ಹ್ಯಾವ್ ಎ ನೈಸ್ ಡೇ. ಮನುಷ್ಯನೋ ಇಲ್ಲ ರಾಕ್ಷಸನೋ? ಫೀಲಿಂಗ್ಸೇ ಇಲ್ವಲ್ಲ? ಪರವಾಗಿಲ್ಲ, ಫೀಲಿಂಗ್ಸ್ ಇದೆ. ಕಂಟ್ರೋಲ್ ಯುವರ್ ಸೆಲ್ಫ್ ಮಿಸ್ಟರ್ ಸತ್ಯಮೂರ್ತಿ. ಎಷ್ಟೊತ್ತಿಗೆ ಏನ್ ಪ್ರಯೋಜನ? ಸತ್ತವ್ರು ವಾಪಸ್ ಬರ್ತಾರೆ ಹೇಳಿ? ನಾನು ಅದಕ್ಕೆಲ್ಲ ಸರ್ ಅಳ್ತಾ ಇರೋದು. ಮತ್ತಿನ್ ಯಾರ ಹೆಂಡತಿ ಸತ್ತೋದ್ರು? ಅಯ್ಯೋ, ಸತ್ತಿರೋದು ನನ್ನ ಹೇಳ್ತೀನಿ ಸರ್. ಆದ್ರೆ ಇವತ್ತು ರಾತ್ರಿಗೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸರ್. ಓ ಗಾಡ್, ದಿಸ್ ಇಸ್ ಹಾರಿಬಲ್. ಏನ್ ಮಿಸ್ಟರ್ ದುರಂತರಾವ್, ವಿಷಯ ಗೊತ್ತಾಯ್ತಾ ನರಸಿಂಹ? ಏನು? ಪಕ್ಕದ ಮನೆ ಗೆಸ್ಟ್ ಹೌಸ್ ಓನರ್ ಮಗನಿಗೆ ಮದ್ವೆ ಆಯ್ತಂತೆ. ಓ, ಅದು ಒಂದ್ ಸೆನ್ಸೇಷನಲ್ ನ್ಯೂಸ್ ನಿಮ್ಗೆ? ಫಸ್ಟ್ ನೈಟ್ ಇಲ್ಲೇ ಅರೇಂಜ್ ಮಾಡಿದಾರಂತೆ. ಅದಕ್ಕೆ ಹುಡುಗ ಬರೋದನ್ನೇ ಕಾಯ್ತಾ ಇದ್ದೀನಿ. ಅವನ್ ಫಸ್ಟ್ ನೈಟ್ ನೀವ್ ಯಾಕೆ ಕಾಯ್ತೀರಾ? ಏನಾದ್ರೂ ಸೆನ್ಸೇಷನಲ್ ನ್ಯೂಸ್ ಸಿಗುತ್ತೇನೋ ಅಂತ. ಅಲ್ಲಿ ನೋಡಿ, ಕಾರ್ ಬಂದೇ ಬಿಡ್ತು. ಅಯ್ಯೋ ಬಿಡ. ಅಲ್ಲಿ ನೋಡ್ರಿ, ಹುಡುಗ ಹುಡುಗಿ ಒಬ್ಬರನ್ನೊಬ್ಬರನ್ನ ತಪ್ಪಿಕೊಂಡು ಪಬ್ಲಿಕ್ ಅಲ್ಲಿ ಹೇಗೆ ಬರ್ತಾ ಇದ್ದಾರೆ. ಓಹ್, ಇದು ನಿಜವಾಗ್ಲೂ ಸೆನ್ಸೇಷನಲ್ ನ್ಯೂಸ್ ಅಪ್ಪ. ಇದೇನಿದು, ಆಂಬುಲೆನ್ಸ್ ಇಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ? ಅಲ್ಲೇನೋ ದುರಂತ ನಡೆದಿರ್ಬೇಕು ಅಂತ ಕಾಣಿಸುತ್ತೆ. ಹೋಗಿ ನೋಡ್ಕೊಂಡ್ ಬರ್ತೀನಿ. ಹೋಗಿ ಹೋಗಿ. ಅಶೋಕ್ ಬಿಡು. ಏನಿದು ರಸ್ತೆಲಿ ಅಷ್ಟೊಂದು ಅರ್ಜೆಂಟ ನಿನ್ಗೆ? ಏನು? ಬೆಡ್ರೂಮ್ ಹೋಗೋಣ ಬಾ. ಊಟ ಮಾಡಲ್ವಾ? ನನಗೆ ಈ ಊಟ ಬೇಡ, ಆ ಊಟ ಬೇಕು. ಈ ಕೆಲ್ಸ ಇದೆ, ಆಮೇಲೆ ಬರ್ತೀನಿ. ಈಗ ಇಷ್ಟು ಸಾಕು. ಅಳಿಯಂದ್ರೆ ಊಟ ಮಾಡಲ್ವಾ? ಊಟ ಬೇಡ ಅತ್ತೆ. ಹಾಗಾದ್ರೆ ಒಂದ್ ಲೋಟ ಬಾದಾಮಿ ಹಾಲಾದ್ರೂ ಕುಡೀರಿ. ರಾಗಿಣಿ ಕಳಿಸಿ. ಸರಿ ಅಳಿ. ಓಹೋ, ಟ್ರೈನ್ ಓಡಿಸ್ತೀಯಾ? ಓಡ್ಸು. ನಾನು ಇಂಜಿನ್ಗೆ ಬಾಂಬ್ ಇಟ್ಬಿಡ್ತೀನಿ. ಏನೇ ಟಿಕ್ ಟಿಕ್ ಅಂತ ಗಡಿಯಾರ ಅಷ್ಟೊಂದು ಸ್ಪೀಡ್ ಆಗಿ ಓಡ್ತಾ ಇದೆ, ನೀನ್ ಇಷ್ಟೊಂದು ಲೇಟ್ ಮಾಡಿದ್ರೆ ಹೇಗೆ? ಗಡಿಯಾರ ಓಡಿದ್ರೇನು, ನಾನೆಲ್ಲೂ ಓಡೋಗಲ್ಲ ತಾನೆ. ತಗೋ ಹಾಲು. ಲೇ, ಹಾಲು ಆಮೇಲೆ ಕುಡಿತೀನಿ, ಮೊದ್ಲು ಜೇನ್ ಕೊಡು. ತರ್ತೀನಿ. ಲೇ, ಆ ಜೇನಲ್ಲ ಕಣೆ, ನಿನ್ ತುಟಿಲಿರೋ ಜೇನು. ಹೋಗೋ, ನಂಗೆ ನಾಚಿಕೆ ಆಗುತ್ತೆ. ಫಸ್ಟ್ ಲೈಟ್ ಆಫ್ ಮಾಡು. ಹಾ,
ಆರ್ಸ್ದೆ. ಈಗ ಎಲ್ಲ ಕಡೆ ಕತ್ಲು. ಈಗ ಮುತ್ಕೊಡು. ಬಾದಾಮಿ ಹಾಲು ಅಯ್ಯೋ ಮಾವ, ಕಿಟಕಿ ಬಾಗ್ಲೆಲ್ಲ ಓಪನ್ ಆಗಿದೆ ಮಾವ. ನೀನ್ ಕೂತ್ಕೋ. ರೈಲ್ ಓಡಿಸು ಮಾವ. ಯಾಕೆ ಮಾವ ನಿಲ್ಲಿಸ್ಬಿಟ್ಟೆ? ನಾನ್ ಟ್ರೈನ್ ಚೈನ್ ಅನ್ನು ಯಾರೋ ಎಳೆದ್ ಬಿಟ್ಟಿದ್ದಾರೆ. ಶೆಡ್ಡಿಗೆ ಎನ್ಕ್ವೈರಿ ಮಾಡ್ತೀನಿ. ನೀನ್ ಮಲ್ಕೋ. ಅಲ್ಲ ಮಾವ, ಬಾಬಾ ಏನ್ ಸೆಕೆ. ನಾ ಕಿಟಕಿ ಬಾಗಿಲಲ್ಲಿ ತೆಗಿತೀನಿ. ನೀ ಮಲ್ಕೊ. ಡೋಂಟ್ ವೆರಿ ಡಾರ್ಲಿಂಗ್. ಅಲ್ಲೇನ್ ಮಾಡ್ತಿದ್ಯ ಮಾವ? ಪಕ್ಕದ ಮನೆ ಬಂದಿರೋ ಫಸ್ಟ್ ನೈಟ್ ಜೋಡಿ ಏನೇನೋ ಮಾತಾಡ್ತಿದ್ದಾರೆ. ಅವ್ರ ವಿಷಯ ನಮ್ಗೆ ಯಾಕೆ ಮಾವ? ನಿಂಗ್ ಗೊತ್ತಿಲ್ಲ? ಅವ್ರ ಕಾರಿಂದ ಇಳಿದ ಕೂಡ್ಲೆ ರೋಡಲ್ಲೇ ತಪ್ಕೊಂಡು ಅಷ್ಟು ಕೊಳ್ಕಾಗ ನಡ್ಕೊಂಡವ್ರು ಇನ್ನು ಮನೆ ಒಳಗೆ ಎಷ್ಟು ಕೊಳ್ಕಾಗ ನಡ್ಕೋತಿದಾರೋ ಅನ್ನೋದನ್ನ ಚೆಕ್ ಮಾಡ್ತಾ ಇದೀನಿ. ಇನ್ನು ಸಮಾಜ ಸೇವೆ ಶುರುವಾಯ್ತು. ಡೋಂಟ್ ವೆರಿ ಡಾರ್ಲಿಂಗ್. ನೀನ್ 5 ನಿಮಿಷ ಸರಿ ಮಾಡ್ತೀನಿ. ಮೊದ್ಲು ಹಾಸಿಗೆ ಮೇಲೆ ಮಲ್ಕೋ. ತಡಿ. ನಾನೇ ಎತ್ ಮಲಗಿಸ್ತೀನಿ. ಇಲ್ಲಿ ನಿನ್ ಬಲ್ಗಾಲ್ ಸ್ವಲ್ಪ ಆ ಕಡೆ ಇಡು. ಎಡಗಾಲ್ ಈ ಕಡೆ ತಗೋ. ಹಾಗೆ ಸ್ವಲ್ಪ ಸೀರೆ ಮೇಲೆ ಎಳ್ಕೋ. ಈಗಲೇ ನಾಚಿಕೆ ಪಟ್ಕೊಂಡ್ರೆ ಆಮೇಲೆ ಹಾಗೆ. ಇಲ್ಲಿ ಈ ಎಡಗಾಲ್ ಎತ್ತಿ ನನ್ ತೊಡೆ ಮೇಲೆ ಇಡು. ಈಗ ಜಾದೂ ಮಾಡ್ತೀನಿ ನೋಡು. ಮೆತ್ಕೆ ನೋಡ್ತಾ ಇದೆ. ತಾಳು, ಹರಳೆಣ್ಣೆ ತರ್ತೀನಿ. ಓ, ಟಿವಿಯಲ್ಲಿ ಹೊಸ ರುಚಿ ಬಂದಾಗೆ. ಇದನ್ನ ಅಲ್ಲಿ ಇಟ್ಕೊಳ್ಳಿ, ಅದನ್ನ ಇಲ್ಲಿ ಇಟ್ಕೊಳ್ಳಿ, ಜೊತೆಗೆ ಹರಳೆಣ್ಣೆ ಇಟ್ಕೊಳ್ಳಿ. ಹರಳೆಣ್ಣೆ ಹಚ್ಚಿ ಮತ್ತೆ ಫಸ್ಟ್ ನೈಟ್ ಅಂದ್ರೆ ಹೇಗಿರ್ಬೇಕು ಮಾವ? ಫಸ್ಟ್ ನೈಟ್ ಅಂದ್ರೆ ಹಾಡು ಹೇಳ್ಕೊಂಡು ಗಲಾಟೆ ಮಾಡ್ಕೊಂಡು ಇರೋದಲ್ಲ, ಸೈಲೆಂಟ್ ಆಗಿರ್ಬೇಕು. ನೀನಿದ್ ಹಾಗೆ. ಹರಳೆಣ್ಣೆ ಹಚ್ಚಾಯ್ತು. ಈಗ ಜಾದೂ ಮಾಡ್ತೀನಿ ನೋಡು. ಎಲ್ಲಿ ಕಣ್ಮುಚ್ಚು. 1 2 3. ಹೋಯ್ತು, ಹಾಳಾಗೋಯ್ತು. ನಮ್ ದೇಶದ ಸಂಸ್ಕೃತಿ ಎಲ್ಲ ಹಾಳಾಗೋಯ್ತು. ಎಂತ ಭವ್ಯವಾದ ಸಂಸ್ಕೃತಿ ನಮ್ದು. ಕಾಳಿದಾಸ ಶಾಕುಂತಲ ಬರ್ದ, ವಾಲ್ಮೀಕಿ ರಾಮಾಯಣ ಬರ್ದ, ಕಾಮಸೂತ್ರ ಬರ್ದ. ಇಂತ ಭವ್ಯವಾದ ಸಂಸ್ಕೃತಿ ನಮ್ ದೇಶವನ್ನ ಯುವ ಜನಾಂಗ ಹಾಳು ಮಾಡಾಕ. ಇದೊಂದು ಸ್ವಲ್ಪ ತಿಕ್ಕರೆ ಎಲ್ಲ ಸರಿ ಹೋಗುತ್ತೆ. ಈಗ ಅಬ್ಬಾ, ಎಂತ ಕೊಳಕ್ ಮಾತು. ಕಿವಿಯಿಂದ ಕೇಳಕ್ ಆಗ್ತಾ ಇಲ್ಲ. ಕೇಳೋಕ್ಕಾಗಲ್ಲ ಅಂತ ಮತ್ತ್ಯಾ ಕಿವಿ ಹೊಡ್ತಾ ಇದ್ಯಾ? ಯಾಕಂದ್ರೆ ಇವ್ರು ಇನ್ನೂ ಒಳಗಡೆ ಏನ್ ಕೊಳಕ್ ಮಾತಾಡ್ತಿದಾರ ಅನ್ನೋದು ನನ್ಗೆ ಗೊತ್ತಾಗ್ಬೇಕು. ನೈಟ್ ಹೀಗಾಗೋಯ್ತಲ್ಲೋ. ಡೋಂಟ್ ವೆರಿ ಡಾರ್ಲಿಂಗ್. ಇನ್ನು ಫುಲ್ ನೈಟ್ ಇದೆ ಮ್ಯಾಚ್ ಆಡೋದಕ್ಕೆ. ಹೌದೌದೌದು. ಒನ್ ಡೇ ಕ್ರಿಕೆಟ್ ಮ್ಯಾಚ್ ಇದ್ದಾಗೆ ಇದು 1 ನೈಟ್ ಮ್ಯಾಚ್. ಅದಕ್ಕೆ ಆವಾಗಿನ ಕ್ರಿಕೆಟ್ ಕಾಮೆಂಟ್ರಿ ಹೇಳ್ದಂಗೆ ಎತ್ತಿ ಅಲ್ಲಿಡು, ಬೌಲಿಂಗ್ ಮಾಡು, ಬ್ಯಾಟಿಂಗ್ ಮಾಡು, LBW ಆಯ್ತು. ಅಯ್ಯೋ ಮಾವ, ಅವ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೊತಿದ್ಯಾ? ಅವ್ರ ಕೆಲ್ಸ ಅವ್ರು ಮಾಡ್ತಾರೆ, ನಿನ್ ಕೆಲ್ಸ ನೀನ್ ಮಾಡು. ನನ್ ಕೆಲ್ಸ ಎಲ್ಲ ನಾನು ಫಿನಿಶ್ ಮಾಡೇ ಇಲ್ಲಿಗೆ ಬಂದಿರೋದು. ಈಗ ಹೇಗಿದೆ ಡಾರ್ಲಿಂಗ್? ಅಪ್ಪ ಆರಾಮಾಗಿದೆ. ಇದು ಮಂತ್ರದಂಡ. ಮುಟ್ಸಿದ್ರೆ ರವ್ವೆಲ್ಲ ಮಾಯ. ಓಹೋ, ನೀನ್ ಮಂತ್ರ ಅಯ್ಯೋ, ಇನ್ ತಡಿಯಕ್ ಆಗುದಿಲ್ಲ. ಇವ್ರನ್ನ ಹೀಗೆ ಬಿಟ್ಬಿಟ್ರೆ ರಾತ್ರಿ ಎಲ್ಲ ಇವ್ರು ಕ್ರಿಕೆಟ್ ಕಾಮೆಂಟ್ ಕೇಳ್ಬೇಕಾಗತ್ತೆ. ಮಾಡ್ತೇನೆ ಇವರಿಗೆ. ನೀನ್ ಮಲ್ಕೋ. ಏನಾದ್ರು ಮಾಡ್ಕೊ ಹೋಗು. ಹೊಟ್ಟೆ ಉರ್ಸ್ತೀರಾ?
ಕ್ರಿಕೆಟ್ ಕಾಲೇಜ್. ಓ ಅಲ್ಲೇನೋ ದುರಂತ ನಡೆದಿರೋ ಹಾಗೆ ಕಾಣಿಸುತ್ತೆ. ಬಾ ನೋಡ್ಕೊಂಡ್ ಬರೋಣ. ನೀವೇ ಹೋಗಿ ನೋಡ್ರಿ. ಸರಿ. ಹೇಗೆ? ಅಯ್ಯೋ ಈ ಬುಡ್ಡ ನನ್ ಮಗ. ಏನೋ ದುರಂತ ನಡೆದಿದೆ ನೋಡೋಣ ಅಂತ ಬಂದ್ರೆ ಏನು ನಡೆದೇ ಇಲ್ವಲ್ಲ. ದುರಂತ ನಡಿಬೇಕಾ? ಈಗ ನಡೀತೆ ದುರಂತ. ತಲೆ ಮೇಲೆಲ್ಲ ಕಲ್ ಬೀಳ್ತಾ ಇದೆಯಲ್ಲಪ್ಪ. ಇದು ಬಾಣಾಮತಿನೇ. ತಲೆ ತಿರುಗೋ ಅಂತ ಸೆನ್ಸೇಷನಲ್ ನ್ಯೂಸ್. ಏನಾಗ್ತಿದೆ ನನಗೆ? ಏನಾದ್ರೂ ಅಂದರ್ಕ ಪ್ರಾಬ್ಲಮ್? ನೋ 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 ನೋ, ಐ ಆಮ್ ಸಿಂಹ, ನರಸಿಂಹ. ಅಂದರು ಸ್ಟ್ರಾಂಗು, ಬಾರು ಸ್ಟ್ರಾಂಗು. ಆದ್ರೂ ಯಾಕೆ ಫೇಲ್ ಆಗ್ತಾ ಇದ್ದೀನಿ? ವೈ? ಬಾದಾಮೇಲೆ ಕುಡ್ದೆ. ಬಾದಾಮೇಲೆ ಕುಡ್ದ್ಮೇಲೆ ನಂಗೆ ಹೀಗಾಗ್ತಾ ಇರೋದು. ಬಾದಾಮಿಯಲ್ಲಿ ಮೊದ್ಲಿನಂಗೆ ನನ್ನ ದೇಹಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಎಸ್, ಬಾದಾಮೇಲೆ ಇಂಜೂರಿಯಸ್ ಟು ಹೆಲ್ತ್. ಅದಕ್ಕೆ ನನಗೆ ಇದೇ ನಳಿ ಅಂದ್ರೆ ಒಬ್ರೇ ಮಾತಾಡ್ಕೊಳ್ತಿದ್ದೀರಾ? ಏನಿಲ್ಲ ಅತ್ತೆ, ಸುಮ್ನೆ ಬೇಜಾರಾಗಿತ್ತು. ಅಳಿ ಅಂದ್ರೆ ಹೇಗೋ 2 ದಿನ ರಜೆ ಇದೆ ಅಲ್ವಾ, ಜೊತೆಗೆ ಇನ್ನೂ 2 ದಿನ ರಜೆ ಹಾಕಿ ಗಂಡ ಹೆಂಡತಿ ಇಬ್ರು ಎಲ್ಲಾದ್ರೂ ಪಿಕ್ನಿಕ್ ಹೋಗ್ ಬನ್ನಿ. ಜಾಗನೂ ಚೇಂಜ್ ಆದಾಗಿರುತ್ತೆ. ಎಸ್, ಒಳ್ಳೆ ಐಡಿಯಾನೆ. ಹೌದಾ ಅಜ್ಜಿ? ಪಿಕ್ನಿಕ್ ಅಲ್ಲಿ ಏನೇನಿರುತ್ತೆ? ಅಲ್ಲಿ ಸಮುದ್ರ ಇರುತ್ತೆ, ಹೊಳೆ ಇರುತ್ತೆ, ದೊಡ್ಡ ದೊಡ್ಡ ಮೀನ್ ಇರುತ್ತೆ, ಕಪ್ಪೆ ಚಿಪ್ ಇರುತ್ತೆ, ಅಲ್ಲಿ ದೊಡ್ಡ ದೊಡ್ಡ ಬೋಟ್ಗಳಿರುತ್ತೆ. ನೀನು ಬೋಟ್ ನಲ್ಲಿ ಸುತ್ತಾಡ್ಕೊಂಡ್ ಬರ್ಬೋದು. ನೀನು ಅವ್ರ ಜೊತೆ ಪಿಕ್ನಿಕ್ ಹೋಗ್ತೀಯಾ? ಎಲ್ಲ ಬಟ್ಟೆ ತಗೊಂಡ್ಯಾ? ತಗೊಂಡಿದ್ದೀನಿ ಮಾವ. ಅತ್ತೆ, ನಾವ್ ಹೋಗ್ತಿರೋದು ಕಾಶಿಗ ರಾಮೇಶ್ವರಕ್ಕೋ? ಅಯ್ಯೋ, ಕಾಶಿಗೆ ಹೋಗೋಂತ ಕರ್ಮ ನಿಮ್ಗೇನ್ ಬಂತಳಿ ಅಂದ್ರೆ, ನೀವು ಜಾಲಿಯಾಗಿ ಪಿಕ್ನಿಕ್ ಹೊರಡಿ. ನಾನು ಊರ್ಗ್ ಹೋಗಿ ಯಜಮಾನ್ರು ಹೇಗಿದ್ದಾರೆ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಹಾಗಾದ್ರೆ ಅಮ್ಮ? ನಾನು ಸ್ವಲ್ಪ ದಿನ ನಮ್ಮ ಅಕ್ಕನ ಮನೇಲಿ ಇದ್ಬಿಟ್ಟು ಬರ್ತೀನಿ. ಸರಿ. ಹೊರಟ್ರ ಅಳಿ ಅಂದ್ರೆ? ಹೌದತ್ತೆ. ಕ್ಷೇಮವಾಗಿ ಹೋಗಿ ಲಾಭ ವಾಪಸ್. ಆಯ್ತತ್ತೆ. ಪುಟ್ಟಿ, ಅಜ್ಜಿ ಜೊತೆ ಹುಷಾರಾಗಿರಮ್ಮ. ಅಪ್ಪ ನಾನು ಬರ್ತೀನಪ್ಪ ಪಿಕ್ನಿಕ್ಗೆ. ನಾವು ಪಿಕ್ನಿಕ್ ಹೋಗೋದು ನಿನ್ ಯಾರು ಹೇಳಿದ್ರು? ಎಲ್ಲೋ ನೀವ್ ಹೇಳಿದ್ದನ್ನೇ ಕೇಳಿಸ್ಕೊಂಡಿದ್ದಾಳೆ ಅನ್ಸುತ್ತೆ. ನೀವ್ ಹೊರಡಿ ಅಳಿ ಅಂದ್ರೆ ಟೈಮ್ ಆಯ್ತು. ನಾನು ಬರ್ತೀನಿ ಸಮುದ್ರ ನೋಡಕ್ಕೆ. ನಾನೇ ಸಮುದ್ರ ನೋಡಕ್ ಹೋಗ್ತಿದ್ದೀನಿ. ನಾನು ಹೋಗ್ತಿರೋದು ಆಫೀಸ್ ಕೆಲ್ಸಕ್ಕೆ ಅಲ್ವೇನೆ? ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ. ನಾನು ಇದುವರೆಗೂ ಸಮುದ್ರನೂ ನೋಡಿಲ್ಲ, ಬೋಟಲ್ಲೂ ಹೋಗಿಲ್ಲ. ಪುಟ್ಟಿ, ಅವರು ಸಮುದ್ರ ನೋಡಕ್ ಹೋಗ್ತಾ ಇಲ್ಲಮ್ಮ. ಹೌದಾ ಅಜ್ಜಿ? ಹೌದು ಪುಟ್ಟಿ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ ಪುಟ್ಟಿ, ಇವ್ರು ಹೇಳ್ತಾ ಇರೋದು ನಿಜ. ಹೌದಾ? ಯಾಕಜ್ಜಿ ಗಿಣ್ತಾ ಇದ್ಯಾ? ಯಾಕತ್ತೆ ಮಗುನ್ ಗಿಣ್ತಾ ಇದ್ರ? ಮತ್ತೆ ನೋಡಿ ಹೇಗ್ ಹಠ ಮಾಡ್ತಿದ್ದಾಳೆ. ಮಕ್ಳು ಅಂದ್ರೆ ಹಾಗೇನೆ. ಪುಟ್ಟಿ ಬಾ ಅಮ್ಮ ಇಲ್ಲಿ. ಪುಟ್ಟಿ, ನೀನ್ ಚಿಕ್ಕ ಸಮುದ್ರ ನೋಡ್ತೀಯೋ ದೊಡ್ಡ ಸಮುದ್ರ ನೋಡ್ತೀಯೋ? ದೊಡ್ಡ ಸಮುದ್ರ ನೋಡ್ತೀನಿ. ಅದು ನಮ್ಮೂರಲ್ಲಿದೆ. ಹೌದಾ ಅಜ್ಜಿ? ಕರ್ಕೊಂಡ್ ಹೋಗ್ತೀನಿ, ಬರ್ತೀಯಾ? ಅಳಿಯಂದ್ರೆ ನೀವಿನ್ ಹೊರಡಿ. ಅಳಿ ಅಂದ್ರೆ ಬಾದಾಮಿ ಪೌಡರ್ ಕೊಡ್ತೀನಿ ರೀ. ಬೇಡ ಅತ್ತೆ. ಯಾಕಳಿ ಅಂದ್ರೆ? ಅದು ಹೋಟೆಲ್ ಸಿಗುತ್ತೆ ಬಿಡಿಯತ್ತೆ. ಅಯ್ಯೋ, ಹೋಟ್ಲಲ್ಲಿ ಮಾಡಿದ್ದು ಚೆನ್ನಾಗಿರಲ್ಲ ಅಳಿ ಅಂದ್ರೆ. ನಾನೇ ಕೈಯಾರ ಮಾಡಿದ್ದು ನಿಮ್ಗೋಸ್ಕರ. ತಗೊಂಡ್ ಹೋಗಿ. ಒಂದ್ 2 ದಿವಸ ಹೋಟೆಲ್ ಕುಡಿದ್ಬಿಟ್ರೆ ಏನಾಗೋದಿಲ್ಲ. ಸ್ವಲ್ಪ ಲೇಟ್ ಆಗ್ಬಿಟ್ರೆ ಯಮಗಂಡ ಕಾಲ ಬಂದ್ಬಿಡುತ್ತೆ. ನಾನು ಹೋಗ್ಬಿಡ್ತೀನಿ. ಬೇಗ ಬರ ರಗಣಿ, ಬೇಗ ಬೇಗ. ಹೀಗಾಗುತ್ತೆ ಅಂತ ಗೊತ್ತಿದ್ರೆ ದೊಡ್ಡ ಬಂಡೆಕಲ್ಲ ಎತ್ತಾಕ್ ಬಿಡ್ತಿದ್ದೆ. ನರಸಿಂಹ, ನಿನಗೊಂದು ಸೆನ್ಸೇಷನಲ್ ನ್ಯೂಸ್ ಹೇಳ್ಬೇಕು. ಯಾವುದು? ಅದೇ ಆ ಶಿವಲಿಂಗ ಉದ್ಭವ ಆಗಿರೋದಾ? ಶಿವಲಿಂಗ ಉದ್ಭವನ? ಎಲ್ಲಿ? ನಿಮ್ ತಲೆ ಮೇಲೆ. ಇದು ಒಂಥರ ಸೆನ್ಸೇಷನಲ್ ನ್ಯೂಸೇ. ಏನ್ ಮಾವ, ಇದೇ ಹೋಟೆಲ್ ಅಲ್ಲಿ ಬುಕ್ ಮಾಡಿದ್ದು? ಹೌದೇ? ಹೇಗಿದೆ? ಬನ್ನಿ ಸರ್. ಬನ್ನಿ ಮೇಡಮ್. ವೆಲ್ಕಮ್ ಟು ಅವರ್ ಹೋಟೆಲ್ ಮೈ ಡಾರ್ಲಿಂಗ್ ಸರ್. ಥ್ಯಾಂಕ್ ಯು. ಹನಿಮನಿ ಬಂದಿದ್ದೀರಾ ಸರ್? ಏ ಬಾಯ್, 69 ರೂಮ್ ಇದು ಕೀ ಕೊಡು. ಏ, ನಾನ್ ಬುಕ್ ಮಾಡಿದಾಗ ನೀವು 96 ಅಂತಲ್ವಾ ಹೇಳಿದ್ದು? ಹೌದು ಸರ್, ಅದು ಹನಿಮೂನ್ ಕಪಲ್ಸ್ ಅಂತ ಗೊತ್ತಾಗದೆ ನಾನು 96 ರೂಮ್ ಅನ್ನ ಬುಕ್ ಮಾಡಿದ್ದೆ ಸರ್. ಈಗ ನೀವು ಹನಿಮೂನ್ ಕಪಲ್ಸ್ ಅಂತ ಗೊತ್ತಾಗಿ ನಾನು 69 ರೂಮ್ ಅನ್ನ ಕೊಡ್ತಾ ಇದ್ದೇನೆ. 69 ಸ್ಪೆಷಾಲಿಟಿ?
ಅದು ನಮ್ಮ ಹೋಟೆಲ್ ನಲ್ಲಿ ಹನಿಮೂನ್ ಕಪಲ್ಸ್ ಗೆ ಅಂತ ಲಕ್ಕಿ ರೂಮು ಸರ್. ಹೌದು ಸರ್, ಸಿಕ್ಕಾಬಟ್ಟೆ ಲಕ್ಕಿ ರೂಮು. ಅಲ್ಲಿ ಹೋದವ್ರು ಯಾರು ಫೇಲ್ಯೂರ್ ಆಗದೇ ಇಲ್ಲ. 100% ಸಕ್ಸಸ್. ನಿನಗೆ ಯಾಕೆ ಗೊತ್ತು? ಅದು ಅದು ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಅವ್ರ ಮುಖದಲ್ಲಿ ಒಂಥರ ಬ್ರೈಟ್ನೆಸ್ ಕಾಣಿಸುತ್ತಲ್ಲ ಸರ್, ಅದು ನೋಡ್ ಕಂಡಿದ್ದೆ ಸರ್. 96 ಕೊಡಿ ಸರ್ ಅದು ಒಂದ್ ಲಕ್ಕಿ ರೂಮು ಸರ್. ಇದುವರೆಗೂ ಅಲ್ಲಿ ಯಾರು ಸಕ್ಸಸ್ ಆಗದೇ ಇಲ್ಲ ಸರ್. ಇದು ನಿನಗೆ ಯಾಕೆ ಗೊತ್ತು? ಅದು ಅದು ಆ ರೂಮಿಂದ ಆಚೆ ಬಂದವರಲ್ಲ ಒಂಥರ ಡಲ್ಲ ಕಾಣ್ತಿದ್ರು ಸರ್, ನಿಮ್ ತರ. ಏಯ್, ನೀವೆಲ್ಲ ಕದ್ ನೋಡ್ತಾ ಇದ್ದೀರಾ? ಇಲ್ಲ ಸರ್, ನಮ್ಮ ಹುಡುಗರು ಅಂತವ್ರಲ್ಲ ಸರ್, ತುಂಬಾ ಡೀಸೆಂಟ್ ಬಾಯ್ಸ್. ಸರ್ ದಯವಿಟ್ಟು ಸರ್ 96 ರೂಮ್ ನಂಬರ್ ಬೇಡ ಸರ್, ಅದು ಅನ್ಲಕ್ಕಿ ರೂಮ್ ಸರ್. ಅನ್ಲಕ್ಕಿನ ಲಕ್ಕಿ ಮಾಡೋದು, ಡಲ್ನೆಸ್ ನ ಬ್ರೈಟ್ನೆಸ್ ಮಾಡೋದು ಈ ನರಸಿಂಹನ ಫಿಂಗರ್ ಟಿಪ್ ಕೆಲಸ. 96 ಕೊಡಿ. 96 ನ ಬನ್ನಿ ಸರ್, ನಿಧಾನಕ್ಕೆ ಬನ್ನಿ ಸರ್. ಗಿಡಿ ಬಿಟ್ಟು ಸೊಂಟ ಉಳುಕ್ಬಿಟ್ರೆ ಮುಂದಕ್ಕೆ ಕಷ್ಟ ಆಗುತ್ತೆ. ಅಲ್ಲ ಮಾವ, ಅವ್ರು ಬೇಡ ಅಂದ್ರು ಅದೇ ರೂಮ್ನ ಯಾಕೆ ತಗೊಂಡೆ? ನಿಂಗ್ ಗೊತ್ತಿಲ್ಲ, ಎಲ್ಲ ಕಳ್ರು ಕದ್ ನೋಡ್ತಾ ಇರ್ತಾರೆ. ಬನ್ನಿ ಸರ್. ಗುಡ್. ಸರ್ ಸರ್ ಬೇಗ ಬಾಗ್ಲ ಹಾಕೋಬಿಡಿ. ಯಾಕ? ಒಳ್ಳೆ ಜಾಸ್ತಿ ಸರ್, ಅದಕ್ಕೆ ಹೇಳಿದೆ. ಥ್ಯಾಂಕ್ ಯು ಸರ್. ಹ್ಯಾಪಿ ಹನಿಮೂನ್ ಸರ್. ಥ್ಯಾಂಕ್ ಯು. ಬಾಗ್ಲ ಹಾಕೊಂಡು ಬಿಡು ಮಾವ, ಬಿಡು. ನಾನು ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬರ್ತೀನಿ. ಫ್ರೆಶ್ ಆಗಿ ಇದೆಯಲ್ಲೇ ಮಾವ, ಇವತ್ ನಮ್ಗೆ ಫಸ್ಟ್ ನೈಟು. ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಓಹೋ, ಆಮೇಲೆ ಕಚೇರಿ ಇಟ್ಕೊಳ್ಳೋಣ ಅಂತೀಯಾ? ಓಕೆ, ನೀವು ಸ್ನಾನ ಮಾಡ್ಕೊಂಡ್ ಬಾ, ನಾನ್ ಹೋಗಿ ಹೂವು ಹಣ್ಣು ನನ್ನ ಫೇವರೇಟ್ ಸ್ವೀಟ್ ತಗೊಂಡ್ಬಂದ್ಬಿಡ್ತೀನಿ. ಅದೆಲ್ಲ ಯಾಕೆ ಮಾವ? ಫಸ್ಟ್ ನೈಟ್ ಅಟ್ಮಾಸ್ಫಿಯರ್ ಸ್ವೀಟ್ಸ್ ತಿಂದ್ರೆ ಫಸ್ಟ್ ನೈಟ್ ಸ್ವೀಟ್ ಆಗಿರುತ್ತೆ. ಸರಿ ಬೇಗ ಬಂದ್ಬಿಡು ಮಾವ. ಚಿಟ್ಕಿ ಹೊಡೆಯೋದ್ರಲ್ಲಿ ಬಂದ್ಬಿಡ್ತೀನಿ. ರೈಟ್. ಹಲೋ ಹೋಟೆಲ್ ಮೈ ಡಾರ್ಲಿಂಗ್. ನಿಮ್ ಹೋಟ್ಲಲ್ಲಿ ಬಾಂಬ್ ಬಿಟ್ಟಿದ್ದಾರೆ. ಅಂತಿಂತ ಬಾಂಬಲ್ಲ, RDX ಬಾಂಬು. RDX? ಇನ್ನ ಅರ್ಧ ಗಂಟೆಲಿ ನಿಮ್ ಹೋಟ್ಲು ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಅಲ್ಲಿರೋರ್ನೆಲ್ಲ ಹೊರಗ್ ಕಳ್ಸ್ಬಿಡಿ, ಇಲ್ದಿದ್ರೆ ಅವರೆಲ್ಲ ಪೀಸ್ ಆಗೋಗ್ಬಿಡ್ತಾರೆ. ಹೌದಾ? ದೊಡ್ಡ ಪೀಸ, ಚಿಕ್ಕ ಪೀಸ. ಬಾಂಬ್ ಬಿಟ್ಟಿದ್ದಾರೆ ಅಂತ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನೀನು ಕಾಮಿಡಿ ಮಾಡ್ತಾ ಇದೀಯಾ? ಓಯ್ ಸಾಕಿಡಮ್ಮ. ನಿಮ್ಮಂತವ್ರು ಡೈಲಿ 20 ಜನ ಫೋನ್ ಮಾಡ್ತಾರೆ. ಅದನ್ನೆಲ್ಲ ಕೇಳಕೋತ ಹೋದ್ರೆ ನಾ ಹೋಟೆಲ್ ಮುಚ್ಚಿಕೊಂಡು ಹೋಗ್ಬೇಕಾಗತ್ತೆ. ಎಕ್ಸ್ಕ್ಯೂಸ್ ಮೀ. ಆಗ್ಲೇ ಪ್ರಾಬ್ಲಮ್. ಸಾರಿ ಸರ್, ಅವನ ಸ್ವಲ್ಪ ನಾಲಿಗೆ ಬಹಳ ಉದ್ದ ಸರ್. ಹುಷಾರಾಗಿರಕ್ ಹೇಳಿ, ಇಲ್ದ್ರೆ ಮಾಡ್ಬಿಡ್ತೀನಿ. ಸರ್ ಅವನ ಪರವಾಗಿ ನಾನು ಸಾರಿ ಕೇಳ್ತೇನೆ ಸರ್. ಸರಿ. ಇಲ್ಲಿ ಸ್ವೀಟ್ ಅಂಗಡಿ ಎಲ್ಲಿದೆ? ಸ್ವಲ್ಪ ಮುಂದುಗಡೆ ಹೋಗಿ ಹಾಗೆ ಕೆಳಗೆ ಹೋದ್ರೆ ಅಲ್ಲೇ ಇದೆ ಸರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್. ಸರ್ ದಯವಿಟ್ಟು ನೀವು 69 ರೂಮಿಗೆ ಹೋಗಿ ಸರ್. 96 ರೂಮು ಅನ್ಲಕ್ಕಿ ರೂಮ್ ಇದೆ ಸರ್. ಯಾರಿಗೆ? ನನ್ಗ ನಿಮ್ಗ? ಯಾರಿಗಾದ್ರೂ ಏನು ಸರ್, ಮಿಷಿನ್ ಇಂಪಾಸಿಬಲ್ ಆಗಬಾರ್ದಲ್ಲ ಸರ್. ನೀವ್ ಹೀಗೆ ಮಾತಾಡಿದ್ರೆ ನಾನೊಬ್ನಿಗೆ ಅಲ್ಲ, ನಿಮ್ಮಿಬ್ರಿಗೂ ಸೇರಿಸಿ ಮಾಡ್ಬಿಡ್ತೀನಿ. ಹಲೋ, ಇನ್ಸ್ಪೆಕ್ಟರ್ ಕಾಳಿಮುತ್ತು ಸ್ಪೀಕಿಂಗ್. ಇನ್ಸ್ಪೆಕ್ಟರ್ ಸರ್, ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಇದ್ದೀನಿ. ಬೇಗ ಕೊಡಮ್ಮ, ರೌಂಡ್ಸ್ಗೆ ಟೈಮ್ ಆಯ್ತು. ಸರ್, ಹೋಟೆಲ್ ಮೈ ಡಾರ್ಲಿಂಗ್ ನಲ್ಲಿ ದಂಧೆ ನಡೀತಾ ಇದೆ. ಏನ್ ದಂಧೆ? ಅದೇ ಸರ್, ಹುಡುಗಿಯರ್ ನೆಟ್ಕೊಂಡು ದಂಧೆ ಮಾಡ್ತಿದ್ದಾರೆ. ಮಾಡಿದ್ರೆ ಮಾಡ್ಲಿ ಬಿಡಮ್ಮ, ನೀನ್ ಯಾಕೆ ಹೊಟ್ಟೆ ಉರ್ಕತಿಯಾ? ಬೇಕಾದ್ರೆ ನೀನು ಈ ದಂಧೆ ಮಾಡು, ಆದ್ರೆ ನಮಗ್ ಬರ್ಬೇಕಾದ ಮಾಮೂಲು ಕರೆಕ್ಟ್ ಆಗಿ ಬಂದ್ ಬಿದ್ಬಿಡ್ಬೇಕಪ್ಪ. ನಿನ್ ಮನೆ ಕಾಯುವಾಗ ಬೇಕಾದ್ರೆ ನೀನೇ ನಿಂತ್ಕೊಂಡು ದಂಧೆ ಮಾಡ್ಕೊ. ಇವನೇನಿಲ್ಲಿ ಪಾಪ ಹೆಂಡತಿ ಸತ್ ಫೀಲಿಂಗ್ ಅಲ್ಲಿ ಬಂದಿದ್ದಾನೆ ಅಂತ ಕಾಣಿಸುತ್ತೆ. ನಾನೊಂದು ಸಮಾಧಾನ ಮಾಡ್ತೀನಿ. ಹಲೋ ಸತ್ಯಮೂರ್ತಿ. ಹಲೋ ಸರ್, ಏನ್ ನೀವಿಲ್ಲಿ? ಹನಿಮನಿ ಬಂದಿದ್ದೆ ಸರ್. ನಾನು ಗೊತ್ತು ಮಿಸ್ಟರ್ ಸತ್ಯಮೂರ್ತಿ, ನೀವೇನ್ ಹೇಳಿದ್ರು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್. ನಿಮ್ ಹೆಂಡತಿ ಸತ್ ದುಃಖನ ಮರೆಯೋಣ ಅಂತ ಬಂದಿದ್ದೀರಾ. ನಾನು ಅನುಭವದಿಂದ ಅರ್ಥ ಮಾಡ್ಕೋಬಲ್ಲೆ.
ಬಟ್ ವಾಟ್ ಟು ಡು? ಸಾವು ಅನ್ನೋದು ನಮ್ ಕೈಲಿಲ್ವಲ್ಲ, ಎಲ್ಲ ಒಂದ್ ಲೀಲೆ. ಯಾರು ಡಾರ್ಲಿಂಗ್ ಈ ವೇದಾಂತಿ? ಇವಳು ನನ್ನ 4ನೇ ಹೆಂಡತಿ, ಹೆಸರು ಮೋಹಿನಿ ಅಂತ. ಇವ್ರ ನಮ್ಮ ಬಾಸು ಕಣೆ, ನರಸಿಂಹವ್ರು ಅಂತ. ನಮಸ್ತೆ. ಅಲ್ಕ ನನ್ ಮಗನೇ, ಹೆಂಡತಿ ತಿಥಿ ಕೂಡ ಆಗಿಲ್ಲ, ಆಗ್ಲೇ ಇನ್ನೊಂದ್ ಮಗನ? ಏನ್ ಸರ್ ತುಂಬಾ ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಎಷ್ಟೇ ಕ್ಲೋಸ್ ಆಗಿದ್ರು ಕೆಲವ್ರು ಹಾಳಾಗಲ್ಲ, ಎರಡೂ ಗೊತ್ತಾಗಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಲೈಫು ಅಂದ್ರೆ ಹಾಗೆ ಸರ್, ಈ ಆಳ ಆಗಲ ಎರಡೂ ಗೊತ್ತಾಗಲ್ಲ. ಅದು ಗೊತ್ತಾಗೋಕೆ ತುಂಬಾ ಅನುಭವ ಇರ್ಬೇಕು ಸರ್. ಅದು ಸರಿ ಸರ್, ಮದುವೆ ಆಗಿ ಬಹಳ ದಿವಸದ ಮೇಲೆ ಹನಿಮೂನಿಗೆ ಬಂದಿದೆ. ಇಲ್ಲಿ ಒಳ್ಳೊಳ್ಳೆ ಜಾಗಗಳಿವೆ, ಎಲ್ಲ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿ ಸರ್. ಸಿಕ್ಕಿನಿ ಸರ್, ಕಮಾಂಡ್ ಅಲ್ಲಿ ನಡೀರಿ. ದೇವ್ರೆ, ನನ್ ಪ್ರಯತ್ನ ಎಲ್ಲ ಫೇಲ್ ಆಗೋಯ್ತು. ಈಗ ನೀನೇ ನನ್ ಕಾಪಾಡ್ಬೇಕು. ಅಯ್ಯೋ ದೇವ್ರೆ, ನೀನು ನನ್ ಕೈ ಬಿಟ್ಟಿಯ. ಹಲೋ, ನಾನು ಕಾಮಿನಿ. ಯಾವ ಕಾಮಿನಿ? ಯಾಕೆ ಫೋನ್ ಮಾಡಿ ಹೀಗೆ ಬ್ಲೇಡ್ ಆಗ್ತಿದ್ದೀರಾ? ನೀವು ತುಂಬಾ ನಾಟಿ ಸರ್. ಬ್ಲೇಡ್ ಬಗ್ಗೆ ಮಾತಾಡ್ತೀರಾ, ಬ್ಲೇಡ್ ಮಾಡೆಲ್ ಕಾಮಿನಿ ಬಗ್ಗೆ ಗೊತ್ತಿಲ್ಲದೆ ಇರೋ ತರ ಆಕ್ಟ್ ಮಾಡ್ತೀರಾ. ಓ ನೀನಾ? ಏನ್ ವಿಷಯ ಹೇಳು. ನೀವ್ ಹೀಗೆ ಕೈ ಕೊಡ್ಬಹುದಾ? ಕೈ ಕೊಡೋದ? ನಾನೆಲ್ಲಿ ಕೈ ಕೊಟ್ಟೆ ನಿಮ್ಗೆ? ಎಲ್ಲ ಆಡ್ಗೂ ನನ್ನನ್ನೇ ಹಾಕೊಂಡು ಶೂಟ್ ಮಾಡ್ತೀನಿ ಅಂತ ಹೇಳಿ ಒಂದ್ ಮಾತನ್ನು ಹೇಳ್ದೆ ಶೂಟಿಂಗ್ಗೋಸ್ಕರ ಔಟ್ಡೋರ್ ಹೋಗಿದ್ದೀರಾ. ನಿಮ್ಗೆ ಗೊತ್ತಾಯ್ತು ಈ ವಿಷಯ? ನಿಮ್ಮ ಆಫೀಸಿಗೆ ಫೋನ್ ಮಾಡಿದ್ದೆ, ನನಗೆ ವಿಷಯ ಗೊತ್ತಾಯ್ತು, ನೀವು ಶೂಟಿಂಗ್ ಮಾಡ್ತಾ ಇದ್ದೀರಾ ಅಂತ. ಶೂಟಿಂಗ್ ಅಲ್ಲ ರೀ, ಹನಿಮೂನ್. ಹನಿಮೂನಾ? ಯಾಕಿಂಗ್ ನತ್ತಿದ್ರ? ಒಳ್ಳೆ ಕಾಮಿಡಿ ಮಾಡ್ತೀರಾ ಸರ್ ನೀವು. ಕಾಮಿಡಿ ಏನ್ ಬಂತು? ನಾನ್ ಬಂದಿರೋದೇ ಹನಿಮೂನ್ಗೆ. ರೈಲ್ ಬಿಡ್ಬೇಡಿ ಸರ್ ನೀವು. ಏನಾಗಿದೆ ನಿಮ್ಗೆ? ನನಗೇನು ಆಗಿಲ್ಲ ಸರ್, ಆಗಿರೋದೆಲ್ಲ ನಿಮಗೆ. ನನಗೇನಾಗುತ್ತೆ? ನಾನ್ ಸಿಂಹ, ನರಸಿಂಹ. ಆವತ್ತೇ ನೋಡುದ್ನಲ್ಲ ಸರ್ ಕಾರಲ್ಲಿ, ನೀವ್ ಎಂಥ ಸಿಂಹ ಅಂತ. ನೀವ್ ನರಸಿಂಹ ಅಲ್ಲ, ನರಕಟ್. ನರಕಟ್ಟಾದ ಸಿಂಹ. ಉವ್ವ ಉವ್ವ ಊ, ಉವ್ವ ಉವ್ವ ಊ. ಯಾರ್ ಮಾವ ಅದು? ಯಾವನ ತರ್ಲೆ? ಸರಿ ಸರಿ, ಬೇಗ ಬಾ, ಮಲ್ಕೊಳ್ಳೋಣ. ಜಸ್ಟ್ ಎ ಮಿನಿಟ್. Yes, come on, come on. Yes, I got the power. Yes, yes, come on, come on. The line to which you have dialed is presently out of order. ಆ ಮ್ಯಾನೇಜರ್ ಮೊದ್ಲೇ ಹೇಳಿದ ಅನ್ಲಕ್ಕಿ ರೂಮ್ ಅಂತ, ನೀನೇ ಕೇಳಲಿಲ್ಲ. ಬಂದ್ ಬಿದ್ಕೋ. ಅಶೋಕ, ಇತ್ತೀಚೆಗೆ ಹನಿಮೂನ್ ಪಾರ್ಟಿಗಳೇ ಬರ್ತಾ ಇಲ್ಲ ಕಣ. ಟಿಪ್ಸ್ ಬೇರೆ ಆಗ್ತಾ ಇಲ್ಲ. ಬೆಳಿಗ್ಗೆ 96 100 ರೂಪಾಯಿ ಕೊಟ್ಟ. Come on, sweetie, come on. ಸಿಕ್ಕಾಪಟ್ಟೆ ಸೆಕೆ. ಮಾವ, ಮೆಲ್ಲೆ ಕೊಟ್ಟು, ಹೊರಗಡೆ ಕೇಳಿಸುತ್ತೆ. ಕೇಳಿದ್ರೆ ಏನಾಯ್ತು? ನಾನೇನ್ ಮಾಡ್ಬಾರ್ದು ಕೆಲಸ ಮಾಡ್ತಿದ್ದೀನಿ. ಏನ್ ಮಾವ ನಿನ್ ಹುಡುಗಾಟ? ಇಷ್ಟು ಗಟ್ಟಿದ್ರೆ ಇನ್ನೇನ್ ಮಾಡ್ಲಿ? ಎತ್ ಕುಟ್ಟೋದೆ.
ಅಯ್ಯಯ್ಯಪ್ಪ ನನ್ ಸೊಂಟನೇ ಮುರಿದೋಯ್ತು. ಮಾವ ಯಾವ್ದನ್ನಾದ್ರೂ ಅತಿಯಾಗಿ ಮಾಡಿದ್ರೆ ಹೀಗೆ ಆಗೋದು. ಮಾವ ಈಗ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ಈಗ ವಾಕಿಂಗ್ ಹೋಗೋದು, ಆಮೇಲೆ ಬೋಟಿಂಗ್ ಹೋಗೋದು, ಆಮೇಲೆ ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಅವ್ರ ಮುಖದಲ್ಲಿ ಒಂಥರ ಬ್ರೈಟ್ನೆಸ್ ಕಾಣಿಸುತ್ತಲ್ಲ ಸರ್, ಅದು ನೋಡಿ ಕಂಡಿದ್ದೆ ಸರ್. ಏನಿಲ್ಲಪ್ಪ. ಕಂಗ್ರ್ಯಾಚುಲೇಷನ್ ಸರ್. ಯಾಕೆ ಯಾಕೆ ಅನ್ಲಕ್ಕಿ ರೂಮ್ ಅನ್ನ ಲಕ್ಕಿ ರೂಮ್ ಮಾಡಿ ಕೊಟ್ರಿ ಸರ್. ಸರ್ ನಿಜವಾಗ್ಲು ಹೆಸರಿಗೆ ತಕ್ಕ ಹಾಗೆ ನೀವು ಸಿಂಹನೇ ಸರ್. ನಿಮ್ಗೆ ಯಾಕೆ ಗೊತ್ತಾಯ್ತು? ನಿಮ್ ಮುಖದಲ್ಲಿರೋ ಬ್ರೈಟ್ನೆಸ್ ನೋಡಿದ್ರೆ ಗೊತ್ತಾಗ್ಬಿಡ್ತಲ್ಲ ಸರ್. ಇಲ್ಲೇ ಇರ್ಲಿ, ಆಮೇಲೆ ತಗೊಂಡು. ಓಕೆ ಸರ್, ಕ್ಯಾರಿಯಾನೆ ಸರ್. ಪ್ರಾಬ್ಲಮ್ ಇವನೇನಾದ್ರು ಸೊಲ್ಯೂಷನ್ ಕೊಡ್ಬೋದಾ? ಹೇಗಿದ್ರು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್, ನೋಡ್ತೀನಿ. ಆ ರಾಗಿಣಿ, ನೀನ್ ಆ ಅಂಗಡಿ ಹೋಗ್ಬಿಟ್ಟು ಸ್ವೀಟ್ ತಗೊಂಡು ರೂಮಿಗೆ ಹೋಗು, ನಾನು ಈಗಲೇ ಬಂದ್ಬಿಡ್ತೀನಿ. ಹಲೋ ಸತ್ಯಮೂರ್ತಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಹೇಗಿದೆ ಸರ್ ನಿಮ್ಮ ಹನಿಮೂನು? ಎಕ್ಸಲೆಂಟ್, ಮಾರ್ವಲಸ್, ಫ್ಯಾಂಟಾಸ್ಟಿಕ್, ಬೊಂಬಾಟ್. ಹನಿಮೂನ್ ಅಂದ್ರೆ ಹಾಗೆ ಸರ್, ಬಾಯಿ ತುಂಬಾ ಹನಿ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಐ ಆಮ್ ಆಲ್ವೇಸ್ ರೈಟ್ ಸರ್. ಇಲ್ದಿದ್ರೆ 4 ಮದ್ವೆ ಆಗ್ತಿತ್ತ? ಸತ್ಯಮೂರ್ತಿ ಹೇಳಿ ಸರ್. ಅದು ಅದು ನಾನು. ಹಲೋ ಸತ್ಯಮೂರ್ತಿ. ಓ ಬಾರಸಿನ ಕೂತ್ಕೊಳ್ಳೋ. ಎಷ್ಟು ದಿನ ಆಯ್ತಪ್ಪ ನಿನ್ನ ನೋಡಿ. ಏಯ್ ನಮ್ ಬಾಸ್ ಕಣೋ, ಭಾಸ್ಕರ್. ಇವನು ಶ್ರೀನಿವಾಸ್ ಅಂತ ನನ್ನ ಫ್ರೆಂಡ್. ಏನು ಸೀನಾ, ಒಳ್ಳೆ ಆನೆ ತರ ಇದ್ದವನು ಆಡ್ ತರ ಹೋಗ್ಬಿಟ್ಟಿದ್ಯಾ? ಏನ್ ಮಾಡೋದು ಮಗ, ಹಾಳ ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆನಾ? ಅಂದ್ರೆ ಶುಗರ್? ಹೌದು ಕಣೋ, ಈ ಹಾಳ ಸಕ್ಕರೆ ಕಾಯಿಲೆ ಬಂದಿದೆ ನಂಗೆ ಗೊತ್ತಾಗ್ಲಿಲ್ಲ. ಬಂದ್ 6 ತಿಂಗಳಾದ್ಮೇಲೆ ನನಗೆ ಗೊತ್ತಾಗಿದ್ದು. ಈ ವಯಸ್ಸಿಗೆ ಶುಗರ್ ಏನು? ಸಕ್ಕರೆ ಕಾಯಿಲೆ ಅನ್ನೋದು ಯಾವ ವಯಸ್ಸಲ್ಲೂ ಬರ್ಬೋದು ಮಗ, ಅದಕ್ಕೆ ಏನ್ ಡಿಫ್ರೆನ್ಸ್ ಇಲ್ಲ. ಇದು ತುಂಬಾ ಡೇಂಜರ್ ಅಲ್ವೇನು? ಹೌದು ಮಗ, ಆ ರೋಗಕ್ಕೆ ಮದ್ದೇ ಇಲ್ಲ. ಒಂದ್ಸಾರಿ ಬಂದ್ರೆ ಮುಗೀತು, ಹಾಳಾದು ಹೋಗೋದೇ ಇಲ್ಲ. ಹೆಂಡತಿ ತರ. ಅದು ಬರೋದು ಹೇಗೋ ಗೊತ್ತಾಗುತ್ತೆ? ವೆರಿ ಸಿಂಪಲ್ ಕಣೋ, ದೇಹ ಆಗಾಗ ಬೆವರ್ತಾ ಇರುತ್ತೆ. ನನಗೂ ಹಾಗೆ ಆಗುತ್ತೆ. ಆಗಾಗ ಹಸು ಆಗ್ತಿರುತ್ತೆ. ನನಗದು ಆಗುತ್ತೆ. ಆಗಾಗ ಪಿಸ್ ಹೊಡಿಬೇಕು ಅನ್ಸುತ್ತೆ. ನನಗೂ ಹಾಗೆ ಆಗುತ್ತಲ್ಲ. ಎಲ್ಲಕ್ಕಿಂತ ಹಾರಿಬಲ್ ಅಂದ್ರೆ ಏನ್ ಗೊತ್ತಾ ಮಗ, ಹೆಂಡತಿ ಹತ್ರ ಹೋದಾಗ ಕೈ ಕೊಟ್ಬಿಡುತ್ತೆ. ನನಗೂ ಹಾಗೆ ಆಗುತ್ತಲ್ಲ, ಅಂದ್ರೆ ನಂಗೂ ಶುಗರ್. ರಾಗಿಣಿ ಏನಿದೆಲ್ಲ? ಮಾವ ತುಂಬಾ ಸ್ವೀಟ್ಸ್ ತಂದಿದ್ದೀನಿ, ಬೇಗ ತಿನ್ಬಿಡು ಮಾವ. ಅಯ್ಯೋ ಬೇಡ. ಯಾಕೆ? ರಾತ್ರಿ ಎಲ್ಲ ಕೂತ್ಕೊಂಡು ಒಬ್ನೇ ತಿಂತಿದ್ಯಲ್ಲ, ಈಗ ತಿನ್ನೋಕೇನಂತೆ? ಇನ್ಮೇಲೆ ಸ್ವೀಟ್ಸ್ ನನ್ನ ಹತ್ರ ಯಾವತ್ತೂ ತರಬೇಡ, ನಿನ್ನೆಗೆ ಲಾಸ್ಟ್. ಯಾಕೆ? ಯಾಕೋ ಒಂಥರ ವಾಕರ್ಗೆ ಬರ್ತಿದೆ. ಬೇಗ ರೆಡಿಯಾಗಿ ಹೊರಡು. ಎಲ್ಲಿ? ಬೋಟಿಂಗ್ ಮಾಡೋದಕ್ಕ? ಬೋಟಿಂಗ್ ಮಾಡಕ್ಕಲ್ಲ, ಮನೆಗೆ ಹೋಗಕ್ಕೆ. ಒಂದ್ ವಾರ ಇರೋಣ ಅಂತ ಹೇಳಿದ್ದೆ. ನಾವ್ ಒಂದ್ ಎಣ್ಸಿದ್ರೆ ವಿಧಿ ಇನ್ನೊಂದ್ ಎಣ್ಸಿತ್ತ ರಾಗಿಣಿ. ಹೆಡ್ ಆಫೀಸರು ಬೇಗ ಬರ್ಬೇಕು ಅಂತ ಹೇಳಿದ್ದಾರೆ. ಏನಂತೆ ಆ ಹೆಡ್ ಆಫೀಸರ್ಗೆ ರೋಗ? ಯಾವನೋ ನಮ್ ಕಂಪ್ನಿ ತಾಕತ್ತಿನ ಬಗ್ಗೆ ಚಾಲೆಂಜ್ ಮಾಡಿದಾನಂತೆ. ಅವನಿಗೆ ನಮ್ ಕಂಪ್ನಿ ತಾಕತ್ತೇನು ಅಂತ ತೋರಿಸ್ಬೇಕು. ಯಾವಾಗ್ಲೂ ಕಂಪನಿ ತಾಕತ್ತಿನ ಬಗ್ಗೆನೇ ಯೋಚನೆ ಮಾಡ್ತಾ ಇರು ನೀನು. ಬೇಗ ಪ್ಯಾಕ್ ಮಾಡಿ ಹೊರಡು. ಹೋಗ್ ಮಾವ, ನೀನೆ ನಂಬ್ಕೊಂಡು ಎಲ್ಲಿ ಬಂದ್ರು ಹೀಗೆ ಮಾಡ್ತೀಯ. ಮನೇಲಿ ನೋಡಿದ್ರೆ ಹಾಗೆ, ಇಲ್ಲಿ ಬಂದು ನೋಡಿದ್ರೆ ಹೀಗೆ. ಅವ್ರು ರೋಡ್ ಇದಾರೆ ಸಾರ್. ಯಾರು? ಅನ್ಲಕ್ಕಿ ರೂಮ್ ನ ಲಕ್ಕಿ ರೂಮ್ ಮಾಡಿ ಸಿಂಹ ಸಾರ್. ನಮ್ಮ ಸಿಂಹ ರೂಮ್ ಖಾಲಿ ಮಾಡ್ತಾ ಇದ್ದಾರ? ಸರ್ ಸರ್ ಯಾಕೆ ಸರ್? ಏನು ಸರ್ ರೂಮ್ ಖಾಲಿ ಮಾಡ್ತಾ ಇದ್ದೀರಿ? ಏನ್ ಸರ್, ಏನಾದ್ರು ಪ್ರಾಬ್ಲಮ್ ಸರ್? ಪ್ರಾಬ್ಲಮ್ ನನಗ? ಐ ಆಮ್ ಸಿಂಹ. ಸಿಂಹ ಗುಹೆಯನ್ನು ಬಿಟ್ಟು ಯಾಕೆ ಹೋಗ್ತಿದೆ ಸರ್? ಒಂದು ವಾರ ಇರ್ತೀನಿ ಅಂತ ಹೇಳಿದಿಲ್ಲ ಸರ್. ನಿಮ್ಮನ್ನು ನಂಬಿಕೊಂಡು ನಾನು ಏನೇನೋ ದೊಡ್ಡ ದೊಡ್ಡ ಸ್ಕೀಮ್ ಹಾಕಿಕೊಂಡಿದ್ದೆ ಸರ್. ಸ್ಕೀಮ್? ಹೌದು ಸರ್. ನಮ್ಮ ಹೋಟೆಲ್ ನಲ್ಲಿ ಇನ್ನು 6 ಅಲ್ಲಕ್ಕಿ ರೂಮ್ ಇದೆ ಸರ್. ಆ ಅಲ್ಲಕ್ಕಿ ರೂಮ್ಗಳಲ್ಲಿ ನಿಮ್ಮನ್ನು ಒಂದೊಂದು ನೈಟ್ ಇರಿಸಿ ಅದನ್ನೆಲ್ಲ ಲಕ್ಕಿ ರೂಮ್ ಮಾಡ್ಬೇಕಂತ ಪ್ಲಾನ್ ಮಾಡಿದೆ ಸರ್. ನೀವು ನೋಡಿದರೆ 2 ದಿನಕ್ಕೆ ಖಾಲಿ ಮಾಡಿಕೊಂಡು ಹೋಗ್ತಿದ್ರಲ್ಲ ಸರ್. ಅದು ನಂಗೆ ಅರ್ಜೆಂಟ್ ಆಫೀಸ್ ಕೆಲಸ ಬಂತು ಸರ್. ನಿಮ್ಮ ಆಫೀಸ್ ಕೆಲಸಗಳನ್ನ ಇಲ್ಲೇ ಮಾಡಿಕೊಳ್ಳಿ ಸರ್. ಲ್ಯಾಪ್ಟಾಪ್, ವಿಡಿಯೋ ಕಾನ್ಫರೆನ್ಸ್ ಎಲ್ಲ ಅರೇಂಜ್ ಮಾಡಿ ಕೊಡ್ತೇನೆ ಸರ್. ಲಾಡ್ಜಿಂಗ್, ಬೋರ್ಡಿಂಗ್, ಸರ್ವಿಸಿಂಗ್ ಎಲ್ಲ ನಾನು ಫ್ರೀ ಮಾಡಿ ಕೊಡ್ತೇನೆ ಸರ್.
ನಮ್ಮ 6 ಅನ್ಲಕ್ಕಿ ರೂಮ್ಗಳನ್ನ ಲಕ್ಕಿ ರೂಮ್ ಮಾಡಿ ಕೊಟ್ಬಿಡಿ ಸರ್. ಇಲ್ಲ ಅದು ಹಾಗೆಲ್ಲ ಅನ್ಬೇಡಿ ಸರ್. ನೀವು ನಮ್ಮ ರಿಕ್ವೆಸ್ಟ್ ಅನ್ನು ಒಪ್ಪಿಕೊಳ್ಳಬೇಕು ಸರ್. ಹೇಳಿದ್ನಲ್ಲ ನಿಮ್ಗೆ. ಸರ್ ನೀವು ಒಂದರ ದಿನಕ್ಕೆ 5,000 ಪೇಮೆಂಟ್ ಕೊಡ್ತೀನಿ ಸರ್. ನಮ್ಮ 6 ಅನ್ಲಕ್ಕಿ ರೂಮ್ಗಳನ್ನ ಲಕ್ಕಿ ರೂಮ್ ಮಾಡಿ ಕೊಟ್ಬಿಡಿ ಸರ್. ವಾಟ್ ಡು ಯು ಥಿಂಕ್ ಆಫ್ ಮೀ? ಯು ಆರ್ ಸಿಂಹ ಸರ್, ನರಸಿಂಹ ಸರ್. ಅಲ್ಲಿ ನೋಡಿ. ಎಲ್ಲಿ ಏನಾದ್ರು ಮಾಡಿ ಸಾರ್. ಪ್ಲೀಸ್ ಸರ್, ಹೋಗಬೇಡಿ ಸರ್. ನಮ್ಮ 6 ಅನ್ಲಕ್ಕಿ ರೂಮ್ಗಳನ್ನ ಲಕ್ಕಿ ರೂಮ್ ಮಾಡಿ ಅಯ್ಯೋ ಎಷ್ಟು ಹೇಳಿದ್ರು ಅಷ್ಟೇ. ಹೇಳಿದ್ನಲ್ಲ ನಿಮ್ಗೆ. ಸರ್ ಹೋಗಬೇಡಿ ಏನ್ ಮಾವ ನೀನು ಅಷ್ಟು ಕೇಳ್ಕೊಳ್ತಾ ಇದ್ದಾರೆ, ಇನ್ನೊಂದು 2 ದಿನ ಇದ್ದು ಹೋಗ್ಬೋದಿತ್ತಲ್ವಾ? ನರಸಿಂಹ ಬಂದ ಅಂತ ಕಾಣ್ತದೆ. ನರಸಿಂಹ ಸ್ಟಾಪ್ ಸ್ಟಾಪ್ ಸ್ಟಾಪ್. ಏನೇ ನರಸಿಂಹ ಹನಿಮೂನ್ಗೆ ಹೋಗಿದ್ರಂತೆ ಹೌದಾ? ಹೌದು. ಅಲ್ಲೇನಾದ್ರೂ ದುರಂತ ನಡೀತಾ? ಇಲ್ಲ, ಏನು ನಡೀಲಿಲ್ಲ. ಬರ್ತೀನಿ. ಅಲ್ಲ ನರಸಿಂಹ, ಯಜ್ಞಿ ಮನೆಯೊಳಗೆ ಹೋಗ್ತಾ ನಗ್ನಗ್ತಾ ಹೋಗ್ಬೇಕು, ಇಲ್ಲದ್ರೆ ರಾಂಗ್ ಇನ್ಫಾರ್ಮೇಶನ್ ಹೋಗ್ಬಿಡುತ್ತೆ. ನನಗ್ ನಗು ಬರ್ತಾ ಇಲ್ಲ. ಬರ್ಸ್ಕೋಬೇಕು. ನಾನ್ ನಗಲ್ವ ನೋಡು. ನನಗ್ ಬರಲ್ಲ. ಬರಲ್ವಾ? ನಾನ್ ಬರ್ಸ್ತೀನಿ ಇರು. ಹೇಗೆ? ಹಾಗೆ ನಗ್ಬೇಕು. ಓಕೆ, ಬನ್ನಿ ಬನ್ನಿ. ಆಯ್ತು. ಏನ್ ಹೇಳಿ ಅಂದ್ರೆ ತುಂಬಾ ಸುಸ್ತಾದ ಕಾಣ್ತಾ ಇದ್ದೀರಾ? ರಾತ್ರಿ ನಿದ್ದೆ ಇಲ್ಲ ಅತ್ತೆ. ಸ್ನಾನ ಮಾಡ್ತೀನಿ ಅತ್ತೆ. ಒಂದ್ ನಿಮಿಷ ಬಾರೇಲಿ, ಒಳಗಡೆ ಆಮೇಲೆ ಹೋಗುವಂತೆ. ಬಾಯ್ಲಿ. ಈ ರಾಗಿಣಿ, 1 ವಾರ ಇರ್ತೀನಿ ಅನ್ಬಿಟ್ಟು ಒಂದೇ ದಿವಸದಲ್ಲಿ ವಾಪಸ್ ಬಂದಿದ್ದೀರಲ್ಲ, ಏನಾಯ್ತು? ಅಯ್ಯೋ, ಅರ್ಜೆಂಟ್ ಆಗಿ ಬರೋಕೆ ಹೆಡ್ ಆಫೀಸ್ ಇಂದ ಫೋನ್ ಬಂತಂತಮ್ಮ. ಅವ್ರು ಮಾಡೋಕ್ ಬೇರೆ ಏನಾದ್ರೂ ಕೆಲಸ ಇದ್ರೆ ತಾನೆ. ಅದ್ ಸರಿ, ಅಲ್ಲಿ ಏನಾದ್ರೂ ವಿಶೇಷ ನಡೀತಾ? ಹೋದ ತಕ್ಷಣ ಸ್ನಾನ ಮಾಡಿದ್ವಿ. ಆಮೇಲೆ ಹೊಳೆ ಹತ್ರ ಹೋದ್ವಿ. ಅಯ್ಯೋ, ಮುಖ್ಯವಾದ ವಿಷಯಕ್ ಬಾರೆ. ಅಲ್ಲಿ ಏನಾದ್ರೂ ನಡೀತಾ? ಏನು ನಡೀಲಿಲ್ಲ. ಏನು ನಡೀಲಿಲ್ವಾ? ಮತ್ತೆ ನಡ್ದಿದ್ದಾದ್ರೂ ಏನೇ? ಮಾವ ಸ್ವೀಟ್ ತಿನ್ನೋದಿನ ಬಿಟ್ಬಿಟ್ಟ. ಸ್ವೀಟ್ ತಿನ್ನೋದು ಬಿಟ್ಬಿಟ್ಟ? ನರಸಿಂಹನಿಗೆ ಶುಗರ್ ಬಂದಿರ್ಬೇಕು. ಓಹ್, ಸೆನ್ಸೇಷನಲ್ ನ್ಯೂಸ್.